ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಂಡ್ ನಿನ್ನೆ ನನ್ಗೆ ಸೌಮ್ಯ ಶೆಟ್ಟಿ ಅನ್ನೋರು ಕಮೆಂಟ್ ಮಾಡಿದ್ರು, ನಾನು ನಿಮ್ಮ ನ್ಯೂ ಸಬ್ಸ್ಕ್ರೈಬರ್, ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದ್ದೀರಾ, ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಸ್ ಗಳ ಬಗ್ಗೆ ವಿಡಿಯೋ ಮಾಡಿ ಅಂತ. ಹೋಪ್ ನಾನು ಆದಷ್ಟು ಟ್ರೈ ಮಾಡ್ತೀನಿ. ನಿಮ್ ಕಮೆಂಟ್ ನೋಡಿ ತುಂಬಾ ತುಂಬಾ ಖುಷಿ ಆಯ್ತು. ನೀವು ಈ ರೀತಿ ಎಲ್ಲ ಒಳ್ಳೆ ರೀತಿಯಲ್ಲಿ ಕಮೆಂಟ್ಸ್ ಹಾಕೋದನ್ನ ನೋಡಿದಾಗ ನಂಗೆ ಹೆಚ್ಚೆಚ್ಚು ಒಳ್ಳೆ ಕಂಟೆಂಟ್ಸ್ ಗಳ ಬಗ್ಗೆ ಮಾಡ್ಬೇಕು ಅಂತ ಒಂದು ಸಪೋರ್ಟ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ನಾನು ಯಾವ ರೀತಿ ಮನೆಯಲ್ಲೇ ಬೇಬಿ ಕ್ರೀಮ್ ನ ರೆಡಿ ಮಾಡ್ಕೊಳ್ತೀನಿ ಅಂತ. ಬನ್ನಿ ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಪ್ರೋಸೆಸ್ ನ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೋಪ್ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬೇಬಿ ಕ್ರೀಮ್ ಅಂತ ಭಾವಿಸ್ತೀನಿ. ಇದು ಕೆಲವೊಂದು ಥಿಂಗ್ಸ್ ಗಳು ಬೇಕು, ತಗೊಂಡ್ಬರ್ತೀನಿ. ರೈಟ್, ಸಾರಿ ಅಲ್ಲಿ ಪ್ಲೇಸ್ ಇರ್ಲಿಲ್ಲ ಇಟ್ಕೊಳ್ಳೋಕೆ. ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಬೇರೆ ಕಡೆ ಇವತ್ತೊಂದು ಪ್ಲೇಸ್ ನ ರೆಡಿ ಮಾಡ್ಕೊಂಡಿದ್ದೆ. ಯಾವಾಗ್ಲೂ ಒಂದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಕುತ್ಕೊಂಡು ವಿಡಿಯೋಸ್ ಮಾಡಕ್ಕಾಗಲ್ಲ, ಸಾರಿ ಏನಾದ್ರೂ ನಿಮ್ಗೆ ಅನ್ಕಂಫರ್ಟಬಲ್ ಆದ್ರೆ. ಅಂಡ್ ನಾನು ಇಲ್ಲಿ ಮೈನ್ ಆಗಿ ತಗೊಂಡಿರೋದು ಬಂದ್ಬಿಟ್ಟು, ನಾನು ಯಾವ ರೀತಿ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡ್ತೀನಿ ಅಂತ ಸಹ ತಿಳಿಸ್ಕೊಡ್ತೀನಿ. ಅಂಡ್ ಆ ಪ್ರಾಡಕ್ಟ್ ರಿವ್ಯೂನು ಸಹ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಇದು ಒಂದು ಸೀಕ್ರೆಟ್ ವಿಟಮಿನ್ ಸಿ ಡೇ ಲೋಷನ್ ಅನ್ನೋದು ಒಂದು ಕ್ರೀಮ್. ಆಕ್ಚುಲಿ ಇದಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಗ್ಲೋ ಕೊಡುತ್ತೆ ಸ್ಕಿನ್ಗೆ, ಸಖತ್ ಚೆನ್ನಾಗಿ ಮಾಯಿಶ್ಚರ್ ಕೊಡುತ್ತೆ. ನೀವು ಒನ್ ಟೈಮ್ ಡೇ ಅಲ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಅಪ್ಲೈ ಮಾಡಿದ್ರೆ ಈವ್ನಿಂಗ್ ತನಕನೂ ಅದೇ ಒಂದು ಗ್ಲೋ ಅಲ್ಲಿ ಇರುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ಸುತ್ತೆ, ಬಟ್ ಓಕೆ, ಎಕ್ಸ್ಪೆನ್ಸಿವ್ ಆದ್ರೂ ನಾವ್ ಯಾವ್ದೇ ಒಂದು ಬಟ್ಟೆಗಳಾಗ್ಲಿ ಅಥವಾ ಒಂದು ಯಾವ್ದೇ ಒಂದು ಪ್ರಾಡಕ್ಟ್ಸ್ ತಗೊಳ್ಳಿ, ಸೊ ಅದ್ರ ಎಕ್ಸ್ಪೆನ್ಸಿವ್ ಇರೋದ್ರ ರಿಸಲ್ಟ್ ಅಂಡ್ ಕ್ವಾಲಿಟಿ ಕ್ವಾಂಟಿಟಿ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಯೂಸ್ ಮಾಡ್ತಿರೋದು ನ್ಯೂಟ್ರಿಜಿನಾ ಅಲ್ಟ್ರಾ ಶೇಪ್ ಡ್ರೈ ಟಚ್ ಸನ್ ಬ್ಲಾಕ್ 50+ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಡೈಲಿ ರೂಟೀನ್ ಅಲ್ಲಿ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತಿರೋದು. ಅಂಡ್ ಇವತ್ತು ನಾನು ಯಾವುದೇ ರೀತಿ ಪ್ರಾಡಕ್ಟ್ಸ್ ನ ಅಪ್ಲೈ ಮಾಡಿಲ್ಲ, ಜಸ್ಟ್ ಒಂದ್ ಸ್ವಲ್ಪ ಲಿಪ್ ಬಾಮ್ ಅಪ್ಲೈ ಮಾಡ್ಕೊಂಡು ಒಂದು ಬಿಂದಿ ಇಟ್ಕೊಂಡಿದೀನಿ ಅಷ್ಟೇ. ಯಾವುದೇ ರೀತಿ ಪ್ರಾಡಕ್ಟ್ಸ್ ನ ಫೇಸ್ ಮೇಲೆ ಅಪ್ಲೈ ಮಾಡಿಲ್ಲ. ನಾನು ಯಾವತ್ತೂ ಫೇಕ್ ಆಗಿ ನಿಮ್ ಜೊತೆ ಹೇಳಲ್ಲ, ಬಿಕಾಸ್ ನಾನು ಯಾವ್ದೇ ಒಂದು ಟಿಪ್ಸ್ ಹೇಳೋದಾಗ್ಲಿ ಏನೇ ಇರಲಿ ಅದನ್ನ ಟ್ರೈ ಮಾಡಿ ಅದ್ರ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ನೆಕ್ಸ್ಟ್ ನಾನು ಅದ್ರ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಹೈ ಕವರೇಜ್ ವಾಟರ್ ಪ್ರೂಫ್ ಬೇಸ್ ಫೌಂಡೇಶನ್, ಇದೊಂದು ಸ್ವಿಸ್ ಬ್ಯೂಟಿ ಪ್ರಾಡಕ್ಟ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನು ಮದ್ವೆ ಟೈಮ್ ಅಲ್ಲಿ ಇದನ್ನ ಬೈ ಮಾಡಿದ್ದು. ತುಂಬಾ ರೇರ್ ನಾನು ಯೂಸ್ ಮಾಡೋದು, ಜಾಸ್ತಿ ಏನು ಯಾವಾಗ್ಲೂ ಜಾಸ್ತಿ ಯೂಸ್ ಮಾಡೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ಬನ್ನಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಬೇಬಿ ಕ್ರೀಮ್ ಅಂತ ನಾನು ನಿಮ್ ಜೊತೆ ಇವಾಗ ಶೇರ್ ಮಾಡ್ತೀನಿ. ಜಸ್ಟ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ ಟುಡೇ. ಸಾರಿ, ಪ್ಲೇಸ್ ಇಲ್ಲ ನನ್ನ ಹತ್ರ ಪ್ರಾಡಕ್ಟ್ ಇಟ್ಕೊಳ್ಳೋಕೆ, ಸೊ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ನಾನಿಲ್ಲಿ ಒಂದು ಪ್ಲೇಟ್ ತಗೊಂಡಿದ್ದೀನಿ. ಆಕ್ಚುಲಿ ನಿಮ್ಗೆ ತೋರಿಸ್ಬೇಕಲ್ವಾ, ಸೊ ಹಾಗಾಗಿ ನಾನು ಸ್ವಲ್ಪ ಈ ಒಂದು ಸೀಕ್ರೆಟ್ ಅವ್ರದ್ದು ಒಂದು ಡೇ ಲೋಷನ್ ಅಂತ ಏನ್ ಹೇಳ್ತೀವಿ, ಇದು ಮಾಯಿಶ್ಚರ್ ಆಗಿನೂ ಸಹ ವರ್ಕ್ ಮಾಡುತ್ತೆ. ಸ್ವಲ್ಪ ಬಿದ್ದೋಗುತ್ತೆ, ಸೊ ಅದನ್ನ ಸ್ವಲ್ಪ ತಗೊಳ್ತಾ ಇದ್ದೀನಿ. ತುಂಬಾ ತುಂಬಾ ಇದು ಒಂಥರ ಸೆರಮ್ ತರ ಇದೆ, ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ನೋಡಿ ಇಷ್ಟೇ ಎಷ್ಟು ತಗೊಂಡಿರೋದು, ಸ್ವಲ್ಪ ಆಚೆ ಹೋಗ್ತದೆ. ನೆಕ್ಸ್ಟ್ ನೋಡಿ ನಿಮ್ಮಿದ್ರಿಗೆನೆ ಸ್ವಲ್ಪ ಸನ್ಸ್ಕ್ರೀನ್ ಹಾಕೊಡ್ತಾ ಇದ್ದೀನಿ ನೋಡಿ. ಇದು ತುಂಬಾ ಚೆನ್ನಾಗಿರುತ್ತೆ ಬೇಬಿ ಕ್ರೀಮ್. ನೀವು ಒಂಥರ ತುಂಬಾ ಏನು ಐ ಕವರೇಜ್ ಫೌಂಡೇಶನ್ ಹಾಕಿದ್ದೀರಾ ಅಂತ ಅನ್ಸಲ್ಲ, ತರ ಲೈಟ್ ವೈಟ್ ಇರುತ್ತೆ. ತುಂಬಾ ಡೈಲಿ ರೂಟೀನ್ ಅಲ್ಲಿ ಸಖತ್ತಾಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನೋಡಿ ನಾನು ಫೌಂಡೇಶನ್ ಒಂದ್ ಸ್ವಲ್ಪ ಒಂದು 2-3 ಬಂಪ್ಸ್ ಅಷ್ಟು ತಗೊಳ್ತಾ ಇದೀನಿ ನೋಡಿ. ಇಷ್ಟು ತಗೊಂಡಿರೋದು. ಸ್ವಲ್ಪ ನೀವು ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಫೌಂಡೇಶನ್ ನಿಮ್ಗೆ ಎಷ್ಟು ಬೇಕು, ನಿಮ್ಮ ಫೌಂಡೇಶನ್ ಯಾವ್ದಿರುತ್ತೆ ಆ ಶೇಡ್ನ ಯೂಸ್ ಮಾಡಿ. ಸೊ ನೆಕ್ಸ್ಟ್ ಇದನ್ನ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾಯಿಶ್ಚರೈಸರ್ ಎಲ್ಲ ನೀವು ಯಾವ್ದನ್ನ ಬಳಸ್ತೀರಾ ಅದನ್ನ ತಗೊಳ್ಳಿ, ನಿಮ್ ಸ್ಕಿನ್ಗೆ ಮ್ಯಾಚ್ ಆಗುವಂಥದ್ದು. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಬೇಬಿ ಕ್ರೀಮ್. ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಈ ಒಂದು ಟಿಪ್ಸ್ ನ ಅಂತ ಇವತ್ತು ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ನೋಡಿ. ಈ ರೀತಿ ಬಂದಿದೆ ಬೇಬಿ ಕ್ರೀಮ್. ಸೊ ನಿಮ್ಮಿದ್ರಿಗೆ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಪ್ರಾಡಕ್ಟ್ ಅಪ್ಲೈ ಮಾಡಿಲ್ಲ ಬನ್ನಿ ನೋಡಿ. ಸ್ವಲ್ಪ ಮಾಡ್ತಾ ಇದ್ದೀನಿ ಎಲ್ಲಾ ಕಡೆನೂ.
ನೀಟಾಗಿ ಅಪ್ಲೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ತುಂಬಾನೇ ಗ್ಲೋ ಕೊಡುತ್ತೆ ಸ್ಕಿನ್ಗೆ, ಸಖತ್ತಾಗಿ ಕಾಣುತ್ತೆ, ನ್ಯಾಚುರಲ್ ಅಂತಾನು ಅನ್ಸುತ್ತೆ. ನೀವು ಡೈಲಿ ರೂಟೀನಲ್ಲಿ ಈ ಒಂದು BB ಕ್ರೀಮ್ ನ ಯೂಸ್ ಮಾಡ್ಬೋದು. ಇದು ಯಾವ ರೀತಿ ಮೀನ್ಸ್ ತುಂಬಾ ಡೇಸ್ ಅಲ್ಲಿ ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು. ನಮ್ಗೆ ಬೇಕಾದಾಗ್ಲೆಲ್ಲಾನು ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು. ನಾವು ಡೈಲಿ ರೂಟೀನಲ್ಲಿ ಮಾಯ್ಶ್ಚರೈಸ್ ಹಚ್ಕೊಂಡು ನೆಕ್ಸ್ಟ್ ಸನ್ಸ್ಕ್ರೀನ್ ಹಚ್ಕೊಂಡು ಫೌಂಡೇಶನ್ ಎಲ್ಲ ಹಚ್ಕೊಳೋದ್ರ ಬದಲು ಈ ರೀತಿ ಒಂದು BB ಕ್ರೀಮ್ ನ ರೆಡಿ ಮಾಡ್ಕೊಂಡ್ರೆ ಎಲ್ಲಾದು ಇನ್ಕ್ಲೂಡ್ ಆಗಿರುತ್ತೆ ಇದರಲ್ಲಿ. ಮಾಯ್ಶ್ಚರೈಸರ್ ಆಗ್ಲಿ, ಸನ್ಸ್ಕ್ರೀನ್ ಆಗ್ಲಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಫೌಂಡೇಶನ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಕವರೇಜ್ ಜಾಸ್ತಿ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ಹಚ್ಕೊಂಡಿದೀನಿ. ಅಂಡ್ ಸ್ವಲ್ಪ ನೀವು ಯಾವುದೇ ಪ್ರಾಡಕ್ಟ್ ನ ಅಪ್ಲೈ ಮಾಡ್ಕೊಳ್ಳಿ, ನಿಮ್ಮ ನೆಕ್ಕಿಗೂ ಸಹ ಅಪ್ಲೈ ಮಾಡ್ಕೊಳ್ಳೋದನ್ನ ಮಿಕ್ಸ್ ಮಾಡಬೇಡಿ. ನಾನು ಜಾಸ್ತಿ ಆಲ್ಮೋಸ್ಟ್ ಬ್ರಷ್ಗಳು, ಬ್ಲೆಂಡರ್ಸ್ ಎಲ್ಲ ಕಮ್ಮಿ ಯೂಸ್ ಮಾಡೋದು, ನಮ್ಮ ಹ್ಯಾಂಡ್ ಫಿಂಗರ್ಸ್ ಅಲ್ಲೇನೆ ಯೂಸ್ ಮಾಡ್ಕೊಳ್ಳೋದು. ನೋಡಿ ಹಿಂಗ್ ಕಾಣಿಸ್ತಾ ಇದೆ ಅಂತ, ಗ್ಲೋ ಆಗಿ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ನಮ್ಮ ಡೈಲಿ ರೂಟೀನ್ ಅಲ್ಲಿ ಈ ರೀತಿ ಒಂದು BB ಕ್ರೀಮ್ ನ ಮನೇಲೆ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನೋಡಿ, ನಾನು ನಿಮ್ಮ ಎದ್ದಿಗೆನೆ ಅಪ್ಲೈ ಮಾಡ್ಕೊಂಡಿದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಗ್ಲೋ ಆಗಿ. ಈ ಒಂದು ಪ್ರಾಡಕ್ಟ್ ನಿಜವಾಗ್ಲೂ ನೀವು ಈ ರೀತಿ ಮಾಡ್ಕೊಂಡ್ರೆ, ನೀವು ಡೇ ಟೈಮಲ್ಲಿ ಹಚ್ಕೊಂಡು ಹೋದ್ರೂ ಸಹ ಈವ್ನಿಂಗ್ ತನಕನು ಇದೇ ರೀತಿ ಗ್ಲೋ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ. ಹೋಪ್ ನಿಮ್ಗೆ ಈ ಒಂದು ಟಿಪ್ಸ್ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಬ್ಲಾಗ್ ಗಳಲ್ಲಿ ಸಿಗ್ತಾರೆ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಂಗೆ ಖುಷಿ ಆಗುತ್ತೆ ನಿಮ್ ಕಮೆಂಟ್ಸ್ ಗಳು ನೋಡಿದಾಗ, ಇನ್ನೂ ಹೆಚ್ಚೆಚ್ಚು ಈ ರೀತಿ ಕಂಟೆಂಟ್ ಗಳ ಬಗ್ಗೆ ಮಾಡ್ಬೇಕು ಅಂತ ತುಂಬಾ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗ್ ಗಳಲ್ಲಿ ನೆಕ್ಸ್ಟ್ ಒಂದು ಹೊಸ ಕಂಟೆಂಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಕೀಪ್ ಸಪೋರ್ಟಿಂಗ್, ಕೀಪ್ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಎಲ್ರಿಗೂ.